ನಮಸ್ಕಾರ. ಈಗ ನಾವು ಈ ವೀಕ್‌ದಲ್ಲಿ 2 ಸ್ಟಾಕ್ಸ್‌ಗಳ ಬಗ್ಗೆ ಸ್ಟಡಿ ಮಾಡೋಣ. ಒಂದು ದ ಲೀಲಾ. ಇದು ಆಕ್ಚುಲಿ ಲೀಲಾ ಹೋಟೆಲ್ಸ್, ಲೀಲಾ ಪ್ಯಾಲೇಸ್ ಹೋಟೆಲ್ಸ್ ಅಂಡ್ ರಿಸಾರ್ಟ್ಸ್ ಅಂತ. ಇನ್ನೊಂದು ನುವಾಮಾ ವೆಲ್ತ್ ಮ್ಯಾನೇಜ್ಮೆಂಟ್ ಅಂತ. ಈ 2 ಸ್ಟಾಕ್‌ಗಳ ಬಗ್ಗೆ ನಾವು ಇವತ್ತು ಸ್ವಲ್ಪ ಸ್ಟಡಿ ಮಾಡೋಣ. ಓಕೆ. ಸ್ಟಡಿ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸ್ಕ್ರೀನರ್ನ ಚೆಕ್ ಮಾಡಿಬಿಡೋಣ. ಓಕೆ. ಸೊ ಇದು ಆ, ಲೀಲಾ ಪ್ಯಾಲೇಸಿಸ್ ಹೋಟೆಲ್ಸ್ ಅಂಡ್ ರಿಸಾರ್ಟ್ ಲಿಮಿಟೆಡ್ ಅಂತ. ಓಕೆ. ಸೊ ಇದರದ್ದು ಪ್ಲಸ್ ಪಾಯಿಂಟ್ ಏನಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತುಂಬಾ ಡೀಪ್ ಆಗೇನಿಲ್ಲ, ಸ್ವಲ್ಪ ಮೇಲಿನ ಮೇಲಿನ ನೋಡಮ್ಮ. ಓಕೆ. ಸೊ ಮಾರ್ಕೆಟ್ ಕ್ಯಾಪ್ ಇರೋದು 17,299 ಕ್ರೋರ್ ಇನ್ವೆಸ್ಟ್ಮೆಂಟ್ ಇರೋ ಇದು ಕಂಪ್ನಿ. ಓಕೆ. ಪ್ರಾಸ್ ಏನಿದೆ ಇದರಲ್ಲಿ, ಕಂಪನಿ ಹ್ಯಾಸ್ ರೆಡ್ಯೂಸ್ ದ ಡೆಪ್ತ್, ಅಂದ್ರೆ ಸಾಲ ಸ್ವಲ್ಪ ಕಡಿಮೆ ಮಾಡಿಕೊಂಡಿದೆ. ಓಕೆ. ಮತ್ತೊಂದು ಏನಂತಂದ್ರೆ ಕಾನ್ಸಿಕ್ವೆನ್ಸಸ್ ಏನಂತಂದ್ರೆ, ದೋ ದ ಕಂಪನಿ ಈಸ್ ರಿಪೋರ್ಟಿಂಗ್ ರಿಪೀಟೆಡ್ ಪ್ರಾಫಿಟ್ಸ್, ಇಟ್ ಈಸ್ ನಾಟ್ ಪೇಯಿಂಗ್ ಔಟ್ ದ ಡಿವಿಡೆಂಡ್ಸ್. ಅಂದ್ರೆ ಇದು ಲಾಭ ಮಾಡ್ಕೋತಾ ಇದೆ, ಬಟ್ ಇದು ಡಿವಿಡೆಂಟ್ ನ ಪೇ ಮಾಡ್ತಾ ಇಲ್ಲ ಅಂತ ಒಂದು ಇದೆ. ಓಕೆ. ಸೊ ನೆಟ್ ಪ್ರಾಫಿಟ್ ಬಂದು 443 ಕ್ರೋರ್ಸ್ ಇದೆ. ಓಕೆ. ಆಮೇಲೆ ಇಂಪಾರ್ಟೆಂಟ್ ಆಗಿ ಪ್ರಮೋಟರ್ಸ್ ಹೋಲ್ಡಿಂಗ್ ಇದರಲ್ಲಿ 75.91% ಇದೆ. ಓಕೆ. ಇದು ಒಂದು ಗುಡ್. ಆಮೇಲೆ ರಿಪೀಟೆಡ್ ನೋಡಿ, ತುಂಬಾ ವರ್ಷದಿಂದ ಅವರು 2 ವರ್ಷದಿಂದಾನೇ, ಲಾಸ್ಟ್ 2 ಇಯರ್ಸ್ ಇಂದ ಅದರಲ್ಲಿ ಏನು ಚೇಂಜಸ್ ಇಲ್ಲ. ಓಕೆ. ಆಮೇಲೆ FIIs ಇನ್ವೆಸ್ಟ್ಮೆಂಟ್ ಇದೆ, ಒಂದು ಸ್ಲೈಟ್ಲಿ ರಿಡ್ಯೂಸ್ ಆಗಿದೆ, ಬಟ್ DIIs ಇನ್ವೆಸ್ಟ್ಮೆಂಟ್ ಇದರಲ್ಲಿ ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ 1% ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ. ಆಮೇಲೆ 1% ಇಂದ FIIs ಕಡಿಮೆ ಮಾಡ್ಕೊಂಡಿದ್ದಾರೆ. ಸೊ DIIs ಮತ್ತೆ FIIs ಇದರಲ್ಲಿ ಇನ್ವೆಸ್ಟ್ಮೆಂಟ್ ಇದೆ ಹೇಳ್ಕೋಬಹುದು. ಓಕೆ. ಸೊ ನಾವು ಲೀಲಾ ಪ್ಯಾಲೇಸಸ್ ರಿಸಾರ್ಟ್ಸ್ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಫಂಡಮೆಂಟಲಿ ಸ್ವಲ್ಪ ನಾವು ನೋಡಬಹುದು ಅಂತ ನಾವು ಹೇಳ್ಬೋದು ಈಗ. ಸೊ ನೆಕ್ಸ್ಟ್ ಇರೋದು ನುವಾಮಾ ವೆಲ್ತ್ ಮ್ಯಾನೇಜ್ಮೆಂಟ್ ಅಂತ. ಓಕೆ. ಸೊ ಇದು ಇರೋದು 30,000 ಕ್ರೋರ್ ಇನ್ವೆಸ್ಟ್ಮೆಂಟ್ ಇರೋ ಕಂಪ್ನಿ. ಓಕೆ. ಸೊ ಇಂಪಾರ್ಟೆಂಟ್ ಅಷ್ಟೇ ನಾವು ನೋಡ್ತಾ ಹೋದ್ರೆ, ಅರ್ನಿಂಗ್ ಪರ್ ಶೇರ್ ಇರೋದು ನೋಡಿ ಹೆಚ್ಚಿಗೆ ಆಗ್ತಾ ಹೋಗಿದೆ. 2025ರಲ್ಲಿ 13 ರೂಪಾಯಿ ಇದ್ದಿದ್ದು ಈ ಸಲ 14 ರೂಪಾಯಿ ಆಗಿದೆ. ಆಮೇಲೆ ಈಗ ಪ್ರೆಸೆಂಟ್ಲಿ 16.75 ರುಪೀಸ್ ಇದೆ. ಸೊ ಅರ್ನಿಂಗ್ ಪರ್ ಶೇರ್ ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಓಕೆ. ಆಮೇಲೆ ಸೊ ಇಲ್ಲಿ ಪ್ರಮೋಟರ್ಸ್ ನೋಡಿ 50 ಇದ್ದಾರೆ. ಓಕೆ. ಸೊ 1% ಹೆಚ್ಚಿಗೆ, 1% ಹೆಚ್ಚು ಕಡಿಮೆ ಆಗ್ತಾ ಇದೆ ಇಲ್ಲಿ. ಓಕೆ. ಬಟ್ FIIs ನೋಡಿ 2024 ಅಲ್ಲಿ 15% ಇದ್ದು, ಇಯರ್ಲಿ ನೋಡ್ತಾ ಹೋದ್ರೆ 2024 ಅಲ್ಲಿ 6% ಇದ್ರು. ಓಕೆ. 25 ಅಲ್ಲಿ 16%. ಓಕೆ. 26 ಅಲ್ಲಿನೂ 16% ಇದ್ದಾರೆ. ಜೂನ್ ಅಲ್ಲಿ ನೋಡಿ ಸಡನ್ ಆಗಿ ಇನ್ಕ್ರೀಸ್ ಆಗಿದ್ದಾರೆ. ಸೊ 19% ಆಗಿದ್ದಾರೆ ಇದರಲ್ಲಿ. ಓಕೆ. DIIs ಸಹ ಹೆಚ್ಚಿಗೆ ಮಾಡಿದ್ದಾರೆ. ಸೊ ನೋವಾದಲ್ಲಿ ಬೋತ್ FIIs ಮತ್ತೆ DIIs ಎರಡೂ ಸಹ ಇನ್ವೆಸ್ಟ್ಮೆಂಟ್ ನ ಹೆಚ್ಚಿಗೆ ಮಾಡಿದ್ದಾರೆ. ಸೊ ಅದಕ್ಕಾಗಿನೂ ನಾವು ಇದನ್ನ ಇನ್ವೆಸ್ಟ್ಮೆಂಟ್ಗೆ ಥಿಂಕ್ ಮಾಡಬಹುದು. ಸೊ ಈಗ ನಾವು ಟೆಕ್ನಿಕಲ್ ಪಾರ್ಟ್ಸ್ ಅಂದ್ರೆ ವೇವ್ ಅನಾಲಿಸಿಸ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡುವ. ಓಕೆ. ಈಗ ನಾವಿರೋದು ದ ಲೀಲಾ, ಓಕೆ, ಹೋಟೆಲ್ಸ್ ಅಂಡ್ ರಿಸಾರ್ಟ್ಸ್ ಅಲ್ಲಿ. ಸೊ ನಾನೀಗ ಇದನ್ನ ಬೇಸ್ ಪಾಯಿಂಟ್ ಅಂತ ಐಡೆಂಟಿಫೈ ಮಾಡ್ತೀನಿ. ಯಾಕೆ ಅಂತಂದ್ರೆ ಇಲ್ಲಿಗೆ ಪಾಸಿಟಿವ್ ಡೈವರ್ಜೆನ್ಸ್ ಆಗಿದೆ. ಓಕೆ. ಸೊ ನಾನು ಇದನ್ನ ಬೇಸ್ ಪಾಯಿಂಟ್ ಐಡೆಂಟಿಫೈ ಮಾಡ್ತೀನಿ. ಇಲ್ಲಿಂದ ನಾನು ವೇವ್ ಕೌಂಟ್ ಮಾಡ್ತೀನಿ. ಓಕೆ. 0 1 2 3 4 ಅಂತ ಹೀಗೆ ಮಾಡ್ತೀನಿ. ಓಕೆ. ಆಮೇಲೆ ಇದನ್ನ ಈಗ ಬೇಸ್ ಪಾಯಿಂಟ್ ನ ಡೆಲಿಟ್ ಮಾಡ್ತೀನಿ. ಓಕೆ. ಸೊ ಇದು ಟ್ರೆಂಡ್ ಲೈನ್ ತಂದಿದ್ದೀನಿ, ನಾನು ಬೇರೆ ಟ್ರೆಂಡ್ ಲೈನ್ ಆಗಿದೆ ಇದು. ಸೊ ಇದು ನಾವು ಇಲ್ಲಿ ಇದನ್ನ ನಾನು ಈಗ 1 ಅಂತ ಕೌಂಟ್ ಮಾಡಿದ್ರೆ ಟ್ರೆಂಡ್ ಲೈನ್ 1 to 0 to 2 ಓಕೆ.
ಈಗ ಇದನ್ನ ನಾನು ಇದನ್ನ ವೇವ್ 3 ಇದನ್ನ ಹಿಂಗೆ. ಸೊ 161 ಅಂದ್ರೆ ಅರೌಂಡ್ 400 ವರೆಗೂ ಅಂತೂ ಮಾರ್ಕೆಟ್ ಹೋಗ್ಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್. ಓಕೆ, ಸೊ ಇನ್ನು ನೀವು ಇದನ್ನ ಈ ತರನು ಕೌಂಟ್ ಮಾಡ್ಬೋದು. ಓಕೆ, ಸೊ ನೀವು ವೇವ್ ಕೌಂಟ್ ಮಾಡಲಿಲ್ಲದಂದ್ರೂ ಸಹ 1 2 3 ಇದನ್ನ 4 ಅಂತ ಕನ್ಸಿಡರ್ ಮಾಡಿ, ಇದು 5 ಆಗಿ ಮತ್ತೆ ನಿಮ್ಗೆ ಕೆಳಗೆ ಬರಬಹುದು. ಓಕೆ, ಇದು ಟ್ರೆಂಡ್ ಲೈನ್ ನ ಬ್ರೇಕ್ ಮಾಡಿದ್ರೆ ಸೊ ನಿಮ್ಗೆ ಇದು ಬೆಸ್ಟ್ ಈಗ ಆಗತ್ತೆ ಅಂತ. ಓಕೆ, ಈ ಮೇಲ್ಗಡೆ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಸೊ ಇದು 1 2 3 4 5 ಅಂತ ಈ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ನಿಮ್ಗೆ ಇದರಲ್ಲಿ ಓನ್ಲಿ 3 ಮೂವ್ಸ್ ಕಾಣಿಸ್ತಾ ಇದೆ, ಬಟ್ ಆಕ್ಚುಲಿ ಇಲ್ಲಿ 5 ಮೂವ್ಸ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. 1 ಇದು 2 ಇದು 3 ಇದು 4 ಇದು 5. ನಿಮಗೆ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ ನಿಮ್ಗೆ ಅದರಲ್ಲಿ 5 ಮೂವ್ಸ್ ಗೊತ್ತಾಗುತ್ತೆ. ಓಕೆ, ನೋಡಿ ಇಲ್ಲಿ ಇದು 1 2 3 4 5. ಓಕೆ, ಇದು ಎ ಇದು ಬಿ ಇದು ಸಿ. ಸೊ ಇಲ್ಲಿ ನಿಮಗೆ 2 ಆಯ್ತು, 2ನೇ ವೇವ್ ಆಯ್ತು. ಸೊ ಈಗ ಹೋಗ್ತಾ ಇರೋದು 3ನೇ ವೇವ್ ಅಂತ. ಸೊ ನಾವು ಟೆಂಪರರಿ ಇದನ್ನ ಕನ್ಸಿಡರ್ ಮಾಡಬಹುದು ಅಂತ ಅಷ್ಟೇ. ಓಕೆ, ಸೊ ನಿಮ್ಗೆ ಈಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ನಿಮ್ಗೆ ಸ್ಟಾಪ್ ಲಾಸ್ ಬಂದು ಇದೆ 462 ನಿಮ್ಗೆ ಪ್ರೊಟೆಕ್ಟಿವ್ ಸ್ಟಾಪ್ ಲಾಸ್. ಇನ್ ಕೇಸ್ ಏನಾದ್ರೆ ಇದಕ್ಕಿಂತ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆಗಲಿ ಸ್ಟಾರ್ಟ್ ಮಾಡಿದ್ರೆ ಸೊ ನೀವು ಎಕ್ಸಿಟ್ ಆಗ್ಬೇಕಷ್ಟೇ. ಓಕೆ, ಪ್ರೊಟೆಕ್ಟಿವ್ ಸ್ಟಾಪ್ ಲಾಸ್ ಇರ್ತದ ಅರೌಂಡ್ 460 ಅಂತ ಕನ್ಸಿಡರ್ ಮಾಡಿ. ಓಕೆ, ಸೊ 416 ಬಿಲೋ ಏನಾದ್ರೆ ಟ್ರೇಡ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ನೀವು ಎಕ್ಸಿಟ್ ಆಗಿಬಿಡ್ಬೇಕು. ಹಾಗಿದ್ರೆ ಮ್ಯಾಕ್ಸಿಮಮ್ ಎಷ್ಟುವರೆಗೂ ಇದು ಹೋಗ್ಬೋದು? ಓಕೆ, ಸೊ ನಿಮ್ಗೆ ಥರ್ಡ್ ಮಿನಿಮಮ್ 161% ವರೆಗೂ ಹೋಗುತ್ತೆ. ಇಲ್ಲಿವರೆಗೂ ಬಂದ ತಕ್ಷಣ ನೀವು ಸ್ವಲ್ಪ ವೇಟ್ ಮಾಡಬೇಕು. ಒಂದು ವೇಳೆ ಈ ಟ್ರೆಂಡ್ ಲೈನ್ ಅಂಡ್ ಅಬೋವ್ನೇ ಇದು ಸಸ್ಟೈನ್ ಆಗ್ತಾ ಹೋದ್ರೆ ನಿಮ್ಗೆ ವೇವ್ 3 ಎಕ್ಸ್ಟೆನ್ಷನ್ ಅಲ್ಲಿ ಹೋಗುತ್ತೆ. ಆರ್ ಅದರ್ವೈಸ್ ವೇವ್ 3 ಇಲ್ಲಿಗೆ ಮುಗಿದು ಮತ್ತೆ ವೇವ್ 4 ಇಲ್ಲಿಗೆ ಮುಗಿದು ಮತ್ತೆ ವೇವ್ 5 ಮೇಲ್ಗಡೆ ಹೋಗುತ್ತೆ. ಓಕೆ, ಸೊ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರು ಇದನ್ನ ಸ್ಟಾಪ್ ಲಾಸ್ ಅಂತ ಇಟ್ಕೊಂಡು ನೀವು ಲಾಂಗ್ ಟರ್ಮ್ ವರೆಗೂ ಮೂವ್ ಆಗಬಹುದು. ಬಟ್ ನೀವು ಶಾರ್ಟ್ ಟರ್ಮ್ ಯಾರಾದ್ರೆ ನನಗೆ ಒಂದು 10% 20% ಲಾಭ ಬಂದರೆ ಸಾಕು ಅನ್ನೋರು ಸೊ ನೀವು 100% ಆಮೇಲೆ 161%ಗೆ ಎಕ್ಸಿಟ್ ಆಗಬಹುದು. ಓಕೆ, ಬಟ್ ಸ್ಟಾಪ್ ಲಾಸ್ ಇಸ್ 460. ಓಕೆ, ಸೊ ದ ಲೀಲಾ ಬಗ್ಗೆ ಇದು ನನ್ನ ಒಪಿನಿಯನ್. ಸೊ ನೀವು ಇದ್ರ ಮೇಲೆ ಫರ್ದರ್ ಅನಾಲಿಸಿಸ್ ಮಾಡ್ಕೋಬಹುದು. ಈಗ ನೆಕ್ಸ್ಟ್ ಸ್ಟಾಕು ನಾವು ಡೋಮಾ ಬಗ್ಗೆ ಡಿಸ್ಕಷನ್ ಮಾಡೋದಾದ್ರೆ, ಓಕೆ, ಇದು ಒಂದು ಸ್ವಲ್ಪ ರೀಕೌಂಟಿಂಗ್ ಮಾಡಿದ್ದೀನಿ. ನಾನು ಮೊದಲೆಲ್ಲ ಬೇರೆ ಮಾಡಿದ್ದನ್ನ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಸೊ ನೀವು ವೇವ್ 1 ಮತ್ತೆ 2 ಅಂತ ಕನ್ಸಿಡರ್ ಮಾಡಿ ಇದಕ್ಕೆ ಟ್ರೆಂಡ್ ಲೈನ್ ಹಾಕಿದ್ರೆ ಇದು 1 2 ಆಗುತ್ತೆ. ಈ ಟಚ್ ಆಗಿರೋದು 3 ಟಾಪು, ಆಮೇಲೆ ಕೆಳಗಡೆ ಇರೋದು 4, ಆಮೇಲೆ ಇದೆಲ್ಲ ಹೋಗಿರೋದು ಎಕ್ಸ್ ನೋಡಿ ಡಯಾಗನಲ್ ಇದೆ ನೋಡಿ. ಟ್ರೆಂಡ್ ಲೈನ್ ಕರೆಕ್ಟ್ ಆಗಿ ಪರ್ಫೆಕ್ಟ್ ಇದು ರೆಸ್ಪೆಕ್ಟ್ ಮಾಡ್ತಾ ಇದೆ. ಸೊ ವೇವ್ 5 ಡಯಾಗನಲ್ ಅಲ್ಲಿ ಇದೆ ಅಂತ ನಾವು ಕನ್ಸಿಡರ್ ಮಾಡಬಹುದು ಟೈಮ್ ಹೆಂಗೋ. ಇದನ್ನ ಎಂಡ್ ಆಫ್ ವೇವ್ 5 ಇದನ್ನ ನಾವು ಡಿಗ್ರಿ 1 ಅಂತ ಕನ್ಸಿಡರ್ ಮಾಡಬಹುದು, ಇಲ್ಲ ವೇವ್ ಏನು ಇರಬಹುದು. ಇದು 5 ಮೂವ್ ಇದೆ ಅಲ್ವಾ, ವೇವ್ 1 ವೇವ್ ಅಂತ ಕನ್ಸಿಡರ್ ಮಾಡಬಹುದು. ಈಗ ನೋಡಿ ಇಲ್ಲಿಂದ ನೀವು ಟ್ರೆಂಡ್ ಲೈನ್ ಹಾಕಿದ್ರೆ ಫಿಬೊನಾಸಿ ರೇಷಿಯೋ ಹಾಕಿದ್ರೆ ನಿಮಗೆ ವೇವ್ 2 61% ವರೆಗೂ ಮತ್ತೆ ಬರೋ ಚಾನ್ಸಸ್, ಅಂದ್ರೆ ವೇವ್ 4 ಬಾಟಮ್ ಬರೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಸೊ ನೋಮಾ ಈಗ ಈ ಒಂದು ಇದರಲ್ಲಿ FIIs DIs ತುಂಬಾ ಜನ ಇದ್ರು ಸಹ ಇದರಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಹೆಚ್ಚಿಗೆ ಕಾಣ್ತಾ ಇದೆ. ಓಕೆ, ಸೊ ಒಂದು ವೇಳೆ
ಮಾರ್ಕೆಟು ಇಲ್ಲಿವರೆಗೂ ಬಂದರೆ, ಈ ಟ್ರೆಂಡ್ ಲೈನ್ ಟಚ್ ಆದರೆ ಸಮ್ವೇರ್ 1200ವರೆಗೂ ಬಂದರೆ ಒಂದು ಇನ್ವೆಸ್ಟ್ಮೆಂಟ್ ಪಾರ್ಟ್ ಇರಬಹುದು. ಓಕೆ, ಸೊ ಬೆಟರ್ ಈ ಟೈಮಲ್ಲಿ ಈ ಸ್ಟಾಕ್ಸ್ನ ಅವಾಯ್ಡ್ ಮಾಡೋದೇ ಬೆಟರ್. ಓಕೆ, ಯಾಕಂದರೆ ಪ್ರತಿಯೊಂದರಲ್ಲೂ ಸಹ ನಾವು ಈ ಒಂದು ಫಂಡಮೆಂಟಲ್ ಚೆನ್ನಾಗಿದೆ ಅಂತಂದ್ರೂ ಸಹ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಏನಿಲ್ಲ. ಓಕೆ, ಸೊ ಈ ಥರ ಸ್ಟಾಕ್ಸ್ ಇರ್ತವೆ, ಡಯಾಗನಲಲ್ಲಿದೆ. ಸೊ ಆಲ್ರೆಡಿ ಟಚ್ ಮಾಡಿ ರೆಸ್ಪೆಕ್ಟ್ ಮಾಡ್ತಾ ಇದೆ, ಈ ಕೆಳಗಡೆ ಬರುತ್ತೆ. ಈ ಟ್ರೆಂಡ್ ಲೈನಿಗೆ ಎಲ್ಲಾದರೂ ಟಚ್ ಮಾಡಿ ಬೌನ್ಸ್ ಬೇಕಾಗತ್ತೆ ಅಂತ ನೋಡಿ ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಇದರಲ್ಲಿ ಬೆಟ್ರು. ಸೊ ಈ ಎರಡು ಸ್ಟಾಕಲ್ಲಿ ದ ಲೀಲಾ ಏನಿದೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನೋವಮಾ ವೆಲ್ತ್ ಮ್ಯಾನೇಜ್ಮೆಂಟ್ ಏನಾದರೂ ಇದ್ದರೆ ಸ್ವಲ್ಪ ದಿವಸಕ್ಕೆ ಅವಾಯ್ಡ್ ಮಾಡೋದು ಬೆಟ್ರು ಅಂತ ನನಗನ್ಸುತ್ತೆ. ಓಕೆ, ಒಂದು ಯಾರಾದರೂ ಮೊದಲೇ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಈಗ ನೀವು ಟಾಪಲ್ಲಿದ್ದರೆ ಓಕೆ, ನೀವು ಇಲ್ಲಿವರೆಗೂ ವೇಟ್ ಮಾಡಿ ಅದನ್ನು ಓಕೆ 1500ವರೆಗೂ ವೇಟ್ ಮಾಡ್ಕೊಂಡು 1500 ಕೆಳಗಡೆ ಮತ್ತೆ ಏನಾದ್ರು ಬ್ರೇಕಪ್ ಆಗ್ತಾ ಇತ್ತು ಅಂತಂದರೆ ನೀವು ಅದನ್ನು ಎಕ್ಸಿಟ್ ಮಾಡ್ಕೋಬೋದು ಅಂತ ನನಗನ್ಸುತ್ತೆ. ಓಕೆ, ಸೊ ಒಂದು ವೇಳೆ ಇದು ನನ್ನ ಒಂದು ಅನ್ಲೆಸ್ ಥಿಂಕಿಂಗ್ ಪ್ರಕಾರ ನೋಡೋದಾದರೆ, ಒಂದು ವೇಳೆ ಈ ಟ್ರೆಂಡ್ ಲೈನ್ ಏನಾದರೂ ಬ್ರೇಕ್ ಆದರೆ ಇದು ಟಾಪ್ ವೇವ್ 4 ಬಾಟಮ್ ಟಚ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ವೇವ್ 4 ಬಾಟಮ್ ಟಚ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಅಲ್ಲಿ ಇನ್ವೆಸ್ಟ್ಮೆಂಟಿಗೆ ಒಂದು ಅಪಾರ್ಚುನಿಟಿ ಸಿಗುತ್ತೆ ನಿಮಗೆ. ಸೊ ಅದನ್ನು ನೀವು ವೇವ್ ಬಿ ಅಂತ ಕನ್ಸಿಡರ್ ಮಾಡಿ, ಇಲ್ಲ ವೇವ್ ಡಿಗ್ರಿ 2 ಅದರಂತ ಕನ್ಸಿಡರ್ ಮಾಡಿ. ಆರ್ ಅದರ್ವೈಸ್ ವೇವ್ 2 ಬಾಟಮ್ ಬರೋಕ್ಕೆ ಟ್ರೈ ಮಾಡುತ್ತೆ. ಇಲ್ಲಿ ಒಂದು ಸ್ವಲ್ಪ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಸೊ ಫಾರ್ ನೋವಮಾ ವೆಲ್ತ್ ಮ್ಯಾನೇಜ್ಮೆಂಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇದು ಸರಿಯಾದ ಟೈಮು ಮಾತ್ರ ಅಲ್ಲ ಅಂತ ನನಗೆ ಅನಿಸುತ್ತೆ. ಓಕೆ, ಸೊ ಮತ್ತೆ ಯಾವುದಾದ್ರೂ ಸ್ಟಾಕ್ಸ್ ಇದ್ದರೆ ನಾನು ಮತ್ತೆ ನಿಮಗೆ ತಿಳಿಸ್ತೀನಿ. ಸೊ ನಿಮ್ಮ ಕಡೆಯಿಂದ ಯಾವುದಾದ್ರೂ ಸ್ಟಾಕ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ಅದನ್ನು ಕ್ಯಾಚ್ ಮಾಡಲಿಕ್ಕೆ ಟ್ರೈ ಮಾಡೋಣ. ನೀವು ಇಲ್ಲಿವರೆಗೂ ನೋಡಿರೋ ತಿಳ್ಕೊಂಡಿರೋ ವೇವ್ ಅನಾಲಿಸಿಸ್ ಪ್ರಕಾರ ಈ ಟೈಮಲ್ಲಿ ನೀವು 2 ವೇವ್ಸ್ನ ಕ್ಯಾಚ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಒಂದು ವೇವ್ 3, ಇನ್ನೊಂದು ವೇವ್ 5. ಓಕೆ, ಆರ್ ಇವನ್ ಎ ಬಿ ಸಿ ಅಪ್ಸೈಡ್ ಸಿ ಇದ್ರೂ ಸಹ ಕ್ಯಾಚ್ ಮಾಡ್ಕೋಬಹುದು. ಓಕೆ, ಸೊ ಈ ಥರ ಇರೋ ಸ್ಟಾಕ್ಸ್ನ ಏನಾದರೆ ನೀವು ಐಡೆಂಟಿಫೈ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ಅದ್ರ ಬಗ್ಗೆ ಮತ್ತೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಓಕೆ, ಸೊ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ದ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಾವು ಲಾಸ್ಟ್ ವೀಕ್ ಒಂದು 4 ಸ್ಟಾಕ್ಸ್ನ ನಾವು ಸ್ಟಡಿ ಮಾಡಿದ್ವಿ. ಇಲ್ಲಿವರೆಗೂ ಎಂಟಾ ಟೆಕ್ಕಲ್ಲಿ ಎಂಟ್ರಿ ಚಾನ್ಸ್ ಸಿಕ್ಕಿಲ್ಲ. ಆಮೇಲೆ ಬಾಲು ಫೋರ್ಜಲ್ಲಿ ನೋಡಿ ಬ್ರೇಕ್ ಆಗ್ತಾ ಇದೆ 5%ಗೆ, ನಾವು ಇರೋದಕ್ಕಿಂತ 5% ಅಪ್ಸೈಡ್ ಮೂವ್ ತೋರಿಸ್ತಾ ಇದೆ. ಓಕೆ, ಎಥರ್ ಎನರ್ಜಿ 20% ಅಪ್ಸೈಡ್ ನಾವು ಸ್ಟಡಿ ಮಾಡಿದಾಗಿದ್ದ. ಓಕೆ, ಆಮೇಲೆ ಮತ್ತೆ ಒಂದು ಯಾವುದು ಎಂಟಾ ಟೆಕ್ಕು, ಬಾಲು ಫೋರ್ಜು, ಎಥರ್ ಎನರ್ಜಿ, ಆಮೇಲೆ KPIT ಟೆಕ್ನಾಲಜಿನೂ ಸಹ ಒಂದು 15% ಅಪ್ಸೈಡ್ ಮೂವ್ ಆಗಿದೆ. ಓಕೆ, ಸೊ ನೀವು ಮತ್ತೆ ಯಾವ್ದಾದ್ರು ಸ್ಟಾಕ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಮತ್ತೆ ಸ್ಟಡಿ ಮಾಡೋಣ. ಓಕೆ, ಸೊ ಅಲ್ಲಿವರೆಗೂ ವಿಶ್ ಯು ಎ ವೆರಿ ಹ್ಯಾಪಿ ವೀಕೆಂಡ್. ಥ್ಯಾಂಕ್ ಯು.